ಈಗ ಎಕ್ಸಿಟ್ ಪೋಲ್ಗಳು ಬರ್ತವೆ. ಈ ಚಾನಲಿನ ಎಕ್ಸಿಟ್ ಪೋಲ್ ಇಷ್ಟು ಸಂಖ್ಯೆ ಅಂತ ತೋರಿಸ್ತೀವಿ. ಆ ಚಾನಲ್ನ ಪತ್ರಕರ್ತರು ಮಾಡಿರೋದಿಲ್ಲ. ಅವರು ಒಂದು ಖಾಸಗಿ ಸಂಸ್ಥೆಯ ಜೊತೆಗೆ ಸೇರ್ಕೊಂಡು ಆ ಖಾಸಗಿ ಸಂಸ್ಥೆ ಜೊತೆಗೆ ಒಂದು ಸರ್ವೆ ಮಾಡಿ ಆ ಸರ್ವೆಯನ್ನು ಚಾನಲ್ಗಳು ಹಾಕ್ತವೆ. ಚಾನಲ್ನ ಸರ್ವೆ ಅಂತ ತೋರಿಸ್ತೀವಿ ನಾವು. ಕಳೆದ ಸಲದ ರಿಸಲ್ಟನ್ನು ನೋಡ್ತಾ ಇದ್ದೀರಿ. ಒಂದು ಸಲ ಸುಮ್ಮನೆ ಕುತೂಹಲಕ್ಕೆ ಪ್ರೀಪೋಲ್ಗಳು ಬಂದು, ಪ್ರೀಪೋಲ್ ಸರ್ವೆಗಳು ಬಂದು, ಚುನಾವಣಾ ಪೂರ್ವ ಸಮೀಕ್ಷೆಗಳು ಬಂದು. ಒಂದು ಸಲ ರಿವೈಂಡ್ ಮಾಡೋಣ. ಎಕ್ಸಿಟ್ ಪೋಲ್ ಸಂಖ್ಯೆಗಳು ಬರೋದಕ್ಕಿಂತ ಮುಂಚೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಏನೇನು ಹೇಳಿದ್ದು. ಕೆಲವು ಚಾನಲ್ಗಳಂತೂ ಬೇರೆ ಬೇರೆ ತಿಂಗಳುಗಳಲ್ಲಿ ಚುನಾವಣಾ ಸರ್ವೆಗಳನ್ನು ಮಾಡಿದ್ವು. ಆ ಸರ್ವೆಗಳು ಏನೇನು ಹೇಳಿದ್ದು ಮತ್ತು ಈಗಿನ ವಾತಾವರಣ ಏನಿದೆ. ಟೈಮ್ಸ್ ನೌ ಸರ್ವೆ ಏನು ಹೇಳಿತ್ತು? ಆಗಸ್ಟ್ 2023 ಕಳೆದ ವರ್ಷದ ಆಗಸ್ಟ್ನಲ್ಲಿ ಸರ್ವೆ ಮಾಡಿದಾಗ NDA ಮೈತ್ರಿಕೂಟ 311, INDA ಮೈತ್ರಿಕೂಟ 172, ಇತರೆ 60 ಅಂತ ಹೇಳಿದ್ರು. ಆಗಸ್ಟ್ ಕಳೆದ ವರ್ಷ ಆಗಸ್ಟ್ನಲ್ಲಿ. ಸೆಪ್ಟೆಂಬರ್ ಹೋಯ್ತು, ಅಕ್ಟೋಬರ್ನಲ್ಲಿ ಇನ್ನೊಂದು ಸರ್ವೆ ಮಾಡಿದ್ರು. NDA ಮೈತ್ರಿಕೂಟ ಕಡಿಮೆ ಆಯಿತು, 4 ಸ್ಥಾನ ಕಡಿಮೆ ಆಯಿತು. 3 ಸ್ಥಾನ INDA ಜಾಸ್ತಿ ಆಯಿತು, ಇತರೆ 61 ಆಯಿತು. ಇದು ಪ್ರೀಪೋಲ್ ಸರ್ವೆ ಅಂದರೆ ಈಗ ಚುನಾವಣೆ ನಡೆದ್ರೆ ಅಂತ ಮಾಡ್ತಾರೆ. ಇವುಗಳಿಗೆ ಅಲ್ಟಿಮೇಟ್ ಟೆಸ್ಟ್ ಅನ್ನೋದಿರೋದಿಲ್ಲ. ಅಲ್ಟಿಮೇಟ್ ಟೆಸ್ಟ್ ಇರೋದು ಎಕ್ಸಿಟ್ ಪೋಲಿಗೆ ಮಾತ್ರ. ಆದರೆ ಮೂಡ್ ಪ್ರಿಡಿಕ್ಟ್ ಮಾಡೋದಕ್ಕೆ ಸಹಾಯಕ ಆಗುವಂಥದ್ದು. ಡಿಸೆಂಬರ್ 2023 NDA 329ಕ್ಕೆ ಹೋಯಿತು, INDA 158ಕ್ಕೆ ಇಳೀತು, ಇತರೆ 56 ಒಂದು. ಬಹುಶಃ ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ ಹತ್ರ ಬರ್ತಾ ಇದ್ದಾಗಿನ ಮೂಡಿದು 329. ಕಳೆದ ಡಿಸೆಂಬರ್ನಲ್ಲಿ 329 NDA ಮೈತ್ರಿಕೂಟ ಬರುತ್ತೆ ಅಂದರು. ರಾಮ ಮಂದಿರ ಲೋಕಾರ್ಪಣೆ ಆಯಿತು ಜನವರಿ 22ಕ್ಕೆ. ಫೆಬ್ರವರಿಯಲ್ಲಿ ಇನ್ನೊಂದು ಸರ್ವೆ ಮಾಡಿದ್ರು, 366 NDA ಅಂದರು. 366 2019 ಕ್ರಾಸ್ ಮಾಡುತ್ತೆ ಅಂತಂದ್ರು. 354 ಇತ್ತು 2019ರಲ್ಲಿ. INDA ಮೈತ್ರಿಕೂಟದ ಸಂಖ್ಯೆ 104ಕ್ಕೆ ಇಳಿಸಿದ್ರು ಪ್ರೀಪೋಲ್ ಸರ್ವೆನಲ್ಲಿ, ಇತರೆ 73 ಆಯಿತು. ಮಾರ್ಚ್ 2024 378 NDA ಮೈತ್ರಿಕೂಟ 378 ಅಂದರು. INDA 120, ಕಡಿಮೆ ಆಗಿದ್ದು ಇತರೆ ಸಂಖ್ಯೆ 45. ಏಪ್ರಿಲ್ 2024ರಲ್ಲಿ 384 ಕೊಟ್ಟರು. 384 NDA, 118 INDA, ಇತರೆ 41. ಏಪ್ರಿಲ್ 2024, ಈ ವರ್ಷ ಏಪ್ರಿಲ್ನಲ್ಲಿ ಚುನಾವಣೆಗಳ ಅಂದರೆ ಆರಂಭಗೊಳ್ಳೋದಕ್ಕಿಂತ ಮುಂಚೆ 384 ತನಕ. ಈಗ ಈ ಕಾನ್ಫಿಡೆನ್ಸ್ ಯಾರಲ್ಲೂ ಇಲ್ಲ. ಎಕ್ಸಿಟ್ ಪೋಲ್ ಏನು ಹೇಳ್ತಾವೆ ನೋಡೋಣ. ಏಪ್ರಿಲ್ 2024 ವೋಟಿಂಗ್ ಶುರುವಾಗೋದಕ್ಕಿಂತ ಮುಂಚೆ ಟೈಮ್ಸ್ ನೌನವರು ಮಾಡಿದ್ದ ಸರ್ವೆ. ಇಂಡಿಯಾ ಟುಡೇ ಅವರೊಂದು ಸರ್ವೆ ಮಾಡಿದ್ರು. ಇವ್ರದ್ದು ಕಳೆದ ವರ್ಷ ಜನವರಿಯಿಂದನೇ ಶುರುವಾಗಿತ್ತು. 298 NDA, INDA 153, ಇತರೆ 92 ಅಂತ. ಕಳೆದ ವರ್ಷ ಆಗಸ್ಟ್ನಲ್ಲಿ 306 NDA, 193 INDA, ಇತರೆ 44 ಅಂದರು. ಈ ವರ್ಷ ಫೆಬ್ರವರಿಯಲ್ಲಿ 335 NDA, 166 INDA, 42 ಇತರೆ ಅಂತ ಹೇಳಿದ್ರು. ಇಂಡಿಯಾ ಟುಡೇ ಸಮೀಕ್ಷೆ ಫೆಬ್ರವರಿ ತನಕ ಮಾಡಿದ್ರು. 335 ರಾಮ ಮಂದಿರ ಲೋಕಾರ್ಪಣೆಯಾದ ನಂತರ. ಇಂಡಿಯಾ ಟುಡೇ ಆಯಿತು. ಇಂಡಿಯಾ ಟಿವಿ ಸರ್ವೆ, ಇಂಡಿಯಾ ಟಿವಿ ಅವರ ಚುನಾವಣಾ ಪೂರ್ವ ಸಮೀಕ್ಷೆ ಏನು ಹೇಳಿತ್ತು? ಅಕ್ಟೋಬರ್ನಲ್ಲಿ ಮಾಡಿದ್ರು, ಕಳೆದ ವರ್ಷ ಅಕ್ಟೋಬರ್ನಲ್ಲಿ 315 NDA, 172 INDA, 56 ಇತರೆ ಅಂತ ಹೇಳಿದ್ರು. ಈ ವರ್ಷ ಮಾರ್ಚ್ನಲ್ಲಿ 378 NDA, INDA 98, ಇತರೆ 67 ಅಂತ ಹೇಳೋದು. ಇಂಡಿಯಾ ಟಿವಿ ಸರ್ವೆ. ABP ನ್ಯೂಸ್ನವರು ಒಂದು ಸರ್ವೆ ಕೊಟ್ಟರು. ಕಳೆದ ಡಿಸೆಂಬರ್ನಲ್ಲಿ 315 NDA, 180 INDA, ಇತರೆ 47 ಅಂತ ಹೇಳಿದ್ರು. ಈ ವರ್ಷ ಮಾರ್ಚ್ನಲ್ಲಿ 366 NDA, 156 INDA, ಇತರೆ 21 ಅಂತ ಹೇಳಿದ್ರು. ಅದರ ನೆಕ್ಸ್ಟ್ ಮಂತ್ ಮತದಾನ ಆರಂಭ ಆಗೋದಕ್ಕಿಂತ ಮುಂಚೆ ಏಪ್ರಿಲ್ನಲ್ಲಿ 373 NDA, 155 INDA, ಇತರೆ 15 ಅಂತ ಹೇಳ್ತು ABP ನ್ಯೂಸ್ನ ಸರ್ವೆ.
ಈ ವಾತಾವರಣ ಯಾರು ಹೇಳ್ತಾರೆ ಖಂಡಿತವಾಗೂ ಉಳ್ಕೊಂಡಿಲ್ಲ. 350, 360, 370 NDA ಕ್ರಾಸ್ ಮಾಡುತ್ತೆ ಅನ್ನುವ ವಾತಾವರಣ ಉಳ್ಕೊಂಡಿಲ್ಲ ಅಂತ ಜನಸಾಮಾನ್ಯರಲ್ಲಿ ಚರ್ಚೆ ಇದೆ, ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಚರ್ಚೆ ಇದೆ. ಬದರುದ್ದೀನ್ ಅವರು ಹೇಳಿದ್ರು ಶಂಕರ್ ಶೆಟ್ಟರಷ್ಟು ಕಾನ್ಫಿಡೆನ್ಸ್ BJP ಅವರಿಗಿಲ್ಲ ಅಂತ. ಕಳೆದ ಸಲದ ಸಂಖ್ಯೆಗಳನ್ನು ರಿಟರ್ನ್ ಮಾಡಿಕೊಳ್ಳುವ ಕಾನ್ಫಿಡೆನ್ಸ್ ಇಲ್ಲ. ಕಳೆದ ಸಲ ಸಂಖ್ಯೆ ಏನು ಗೊತ್ತಾ? 303 ಹೆಚ್ಚು ಕಮ್ಮಿ ಅಂತ 300, ಇಲ್ಲಿಗೆ 373 ಅಂತ ಕೊಡ್ತಾರೆ. ಇಟ್ ಈಸ್ ಅನ್ಇಮ್ಯಾಜಿನೇಬಲ್. ಇಷ್ಟು ಬರುದಿಲ್ಲ ಆಗಿನ ವಾತಾವರಣ. ಆಗಿನ ವಾತಾವರಣ, ಚುನಾವಣೆ ಅಲೆಗಳು ಚೇಂಜ್ ಆಗ್ತದೆ. ಆಗಿನ ವಾತಾವರಣ ಗೊತ್ತಾ? ಅದೆಲ್ಲ ರಾಮ ಮಂದಿರ ಉದ್ಘಾಟನೆ ಅದೇ ಟೆಂಪೋ ಇರಲಿಲ್ಲ. ನಾವು ಲೆಕ್ಕ ಹಾಕಿದ್ರೆ ರಾಮ ಮಂದಿರದ ಮೇಲೆ ಸುತ್ತಮುತ್ತ ಇಲೆಕ್ಷನ್ ನಡೀಲೇ ಇಲ್ಲ. ಇಲೆಕ್ಷನ್ ನಡೀಲೇ ಇಲ್ಲ. ಇಲೆಕ್ಷನ್ ನಡೆದದ್ದು ಮೋದಿ ಸುತ್ತಮುತ್ತ. ಮೋದಿ ಬೇಕಾ ಬೇಡವಾ ಎಂಬ ಪ್ರಶ್ನೆ. ಅದು ಹೆಂಗ್ ನಡೀತು ಅಂತ ಹೇಳಿ ಪ್ರಶಾಂತ್ ಒಂದು ಪಾಯಿಂಟ್ ಹೇಳಿದ್ರು. ಕನ್ಫ್ಯೂಷನ್ ಇರೋದು ರಾಮ ಮಂದಿರ ಇಶ್ಯೂ. ಹೌದು, ಅದು ಹೇಗೆ ಕೈ ಹಿಡಿಯಿತು, ಹೇಗೆ ಕೈ ಹಿಡಿಯಲ್ಲ ಅನ್ನೋ. ಕೈ ಹಿಡಿಯಲ್ಲ ಅಂತಲ್ಲ ನೋಡಿ, ನೀವು ಸಿರೀಸ್ ಆಫ್ ಒಪಿನಿಯನ್ ಪೋಲ್ಸ್ ಎಲ್ಲರದ್ದು ನೋಡಿ. 315 NDA ಅಂತಂದ್ರೆ BJP ವಿಲ್ ಬಿ 290. ಹೌದು, ಅದು ನಿಮಗೆ ಒಂದು ವರ್ಷದ ಹಿಂದೆ ಇತ್ತು. 2 ಕನ್ಫ್ಯೂಸಿಂಗ್ ಫ್ಯಾಕ್ಟರ್ಗಳು ನಡೆದವು. ಒಂದು, ಡಿಸೆಂಬರ್ದ 3 ರಾಜ್ಯಗಳ ಫಲಿತಾಂಶದಲ್ಲಿ BJP ಗೆದ್ದಾಗ ಒಂದು ಯುಫೇರಿಯಾ ಕ್ರಿಯೇಟ್ ಆಯಿತು. ನಾವು ಇಂಡಿಯಾ ಇಸ್ ಡೆಸಿಮೇಟೆಡ್ ಅಂತಕ್ಕಂಥದ್ದು ಹೌದು. ನಂಬರ್ 2, ಅದಾದ ನಂತರ ಸಬ್ಸಿಕ್ವೆಂಟ್ಲಿ ರಾಮ ಮಂದಿರ ಬಂದಾಗ BJP ಅವ್ರಿಗೆ ಅನ್ನಿಸ್ತು ವಿ ಹ್ಯಾವ್ ರೀಚ್ಡ್ 360, 370. ಒಪಿನಿಯನ್ ಪೋಲ್ಗಳು ಅದನ್ನು ತೋರಿಸ್ಲಿಕ್ಕೆ ಸ್ಟಾರ್ಟ್ ಆದವು. ಯಾಕಂದರೆ ಒಪಿನಿಯನ್ ಕೇಳಿದಾಗ ನ್ಯಾಚುರಲಿ ರಾಮ ಮಂದಿರ BJP ಕನೆಕ್ಟ್ ಮಾಡಿ ನಾವು ನೋಡ್ತೀವಿ. ಆದರೆ ನನಗನ್ಸುತ್ತೆ ಇಂಟರ್ನ್ ರಾಮ ಮಂದಿರ ಇಸ್ ಹೆಲ್ಪಿಂಗ್ BJP. ಓಕೆ, ನೀವು ಫಲಿತಾಂಶ ಅಂತ ಯಾಕೆ ಕನ್ಫ್ಯೂಸಿಂಗ್ ಅಂತ ಹೇಳ್ತೀವಿ. ರಾಮ ಮಂದಿರದ ಉದ್ಘಾಟನೆಯೂ ಇರದೇ ಇದ್ದರೆ ನೀವು BJP ಇವತ್ತಿನ ಸ್ಥಿತಿ ಏನಿರ್ತೈತಿ ಇಮ್ಯಾಜಿನ್ ಮಾಡಿ. ಸ್ವಲ್ಪ ಹೆಲ್ಪ್ ಆಗಿದೆ. ಅಂದರೆ ಪೀಕ್ಗೆ ಒಯ್ದು ಅದು ಭಾಳ, ಅಂದರೆ ನಿಮಗೆ ಅಡಿಷನಲ್ ವೋಟ್ಸ್ ಹೆಲ್ಪ್ ಮಾಡಿಲ್ಲ. ಬಟ್ ನಿಮಗೆ ಯಾರು 36-37% ವೋಟ್ ಹಾಕಿದ್ದಾರೆ, ಆತ ಮತ್ತೊಂದು ಕಡೆ ಜಿಗಿಯುವಾಗ 10 ಸಲ ಯೋಚನೆ ಮಾಡಿ. ಲಾಯಲಿಸ್ಟ್ಗಳನ್ನ ಉಳಿಸ್ಕೊಳ್ಳೋ ವಿಚಾರದಲ್ಲಿ ಇದೆಯಲ್ಲ BJP. ನೀವು ಯಾವತ್ತೂ ನೋಡಿ ಅವ್ರು ಕೊಟ್ಟ ಭರವಸೆಗಳು. ಉದಾಹರಣೆಗೆ ಅವ್ರು ಏನೇ ಇರ್ಬೋದು, ಸೈದ್ಧಾಂತಿಕವಾಗಿ ಅವ್ರನ್ನ ಒಪ್ತಾರೋ ಬಿರ್ತಾರೋ, 370 ರದ್ದು ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿದ ಸರಿ ತಪ್ಪು ಭಿನ್ನಾಭಿಪ್ರಾಯ ಬೇರೆನೇ ಅದು. ಆದರೆ ಅವರು ಕೊಟ್ಟ ಮಾತಿದೆಯಲ್ಲ ಅವ್ರ ಕಾರ್ಯಕರ್ತರಿಗೆ, ಅದನ್ನು ಉಳಿಸ್ಕೊಂಡ್ರು. ಅದು ಹೇಳ್ಕೋಬಹುದು ಅವರು. ತುಂಬಾ ವಿಚಾರಗಳೀಗ ಗೋಹತ್ಯೆ ವಿಷಯ ಇವೆಲ್ಲ ಮಾಡಿದಾಗ ಅವ್ರೇನು ಅವ್ರ ಕಾರ್ಯಕರ್ತ. ಒಂದು ಸಮಸ್ಯೆ ಏನಾಗುತ್ತೆ ಅಜಿತ್ ಅಂದರೆ, ಈಗ ಎರಡು ಬಾರಿ ಅಧಿಕಾರ ಬಂದಾಗ ಸಹಜವಾಗಿ ಆ ಪಕ್ಷಕ್ಕೆ ದುಡಿದವರಿಗೆ ಅವ್ರಿಗೂ ಕೂಡ ತಮಗೆ ಅಧಿಕಾರ ಬೇಕು ಅನ್ನೋ ಅಪಾಪಿ ಆಕ್ಷಗಳು ಬರ್ತವೆ. ಅದೇ ಈಡೇರದಿದ್ದಾಗ ಭಿನ್ನಾಭಿಪ್ರಾಯಗಳು ಬರೋದು. BJPಯಲ್ಲಿ ಏನಾಯಿತು ಅಂದರೆ, 2 ಅವಧಿಯಲ್ಲಿ ಅಧಿಕಾರದಲ್ಲಿ ಇದ್ದಾಗ ಉಳಿದವರಿಗೆ ಅಧಿಕಾರ ಸಿಕ್ಕದಿರೋರು ಏನು ಕೊರಗ್ತಾ ಇದ್ರೋ ಅವರೇ BJP ಬಗ್ಗೆ ಮಾತಾಡ್ಕೊಂಡು ಹೋದ್ರು, ನಮಗೆ ಅಧಿಕಾರ ಸಿಕ್ಕಿಲ್ಲ. ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ತಿದ್ದ BJPಗೆ ಪಾರ್ಟಿ ಈಸ್ ನಾಟ್ ಎ ಡಿಫರೆಂಟ್ ಪಾರ್ಟಿ. ಅದು ಕಾಂಗ್ರೆಸ್ನಲ್ಲೂ ಆಗಿತ್ತಲ್ಲ. ಈಗ ಅಧಿಕಾರಕ್ಕಾಗಿ ಮಾಡ್ತಿದ್ರು ಅಂತ ಕಿತ್ತಾಡ್ತಿದ್ರು, ವಂಶ ಪಾರಂಪರ್ಯ ಅಂತ ಮಾಡ್ಕೊ ಬಂದಿದ್ರು ಅಂತ BJP ಅವರು ಅದನ್ನೇ ಮಾಡ್ಕೊ ಬಂದಾಗ ಸಹಜವಾಗಿ BJP ಕೂಡ ಕಾಂಗ್ರೆಸ್ ಥರನೇ ಬೀದಿಯಲ್ಲಿ ನಿಲ್ತು. BJP ಗೊತ್ತಾಯ್ತು ನಮ್ಮ ಈ ಪಾರ್ಟಿ ವಿತ್ ಡಿಫರೆನ್ಸ್ ಇನ್ನು ನಡೆಯೋದಿಲ್ಲ, ನಾವು ಕೂಡ ಕಾಂಗ್ರೆಸ್ ಥರನೇ ಮಾಡಬೇಕು ಅಂತೇಳಿ ಅವ್ರು ಏನೇನು ಮಾಡಿದ್ರು ಅದನ್ನು ಬಿಟ್ಟು ಕೂಡ ಮಾಡಿದ್ದಾರೆ. ಈಗ ಅವ್ರು ಏನೇನು ಹೇಳ್ತಿದ್ರು, ನಾವು ವಂಶಪಾರ ಅದನ್ನು ಮಾಡಿದ್ರು, ಎಲ್ಲವನ್ನು ಮಾಡಿದ್ರು. ರಾಮ ಮಂದಿರ ಇಶ್ಯೂನಲ್ಲಿ ಅವರು ಕೊಟ್ಟ ಮಾತನ್ನು ಈಡೇರಿಸಿದ್ದಾರೆ ಅಂತೇಳಿ ಅವರ ಸಿಂಪಥೈಸರ್ಸ್ ಮತ್ತು ಅವ್ರು ಯಾರಿಗೂ ಖುಷಿ ಪಡಿಸಿದ್ರು ಅವ್ರು ಡಿಸ್ಟರ್ಬೇ ಆಗಲಿಲ್ಲ. ಇಲ್ಲದಿದ್ದರೆ ದೊಡ್ಡ ಪ್ರಮಾಣದ ಶಿಫ್ಟ್ ಖಂಡಿತ ಆಗ್ತಿತ್ತು. ರಾಮ ಮಂದಿರ ಅವ್ರನ್ನ ಉಳಿಸ್ಕೋಬಿಡ್ತು. ಅಲ್ಲ, ಪಾರ್ಟಿ ವಿತ್ ಡಿಫರೆನ್ಸ್ ಅದು ಅದ್ವಾನಿ ವಾಜಪೇಯಿ ಕಾಲದಲ್ಲಿ ಮುಗ್ಗೋಯ್ತು. ಅದ ಅಲ್ಲೇ ಎಕ್ಸಾಂಪಲ್ ಮೊನ್ನೆ ಒಂದು ಲೇಟೆಸ್ಟ್ ಇಂಟರ್ವ್ಯೂ ನೋಡಿ, ಬಾರಿ ಒಳ್ಳೆ ಇಂಟ್ರೆಸ್ಟಿಂಗ್. ನಮ್ಮ ನಿರ್ಮಲಾ ಸೀತಾರಾಮನ್ ಕೊಡ್ತಾರೆ, ಹೇಳ್ತಾರೆ ನಿಮ್ಮಲ್ಲಿ ಎಲ್ಲ ಕರಪ್ಟಿ ಅವರು, ಆಗ ಅಲ್ಲಿ ಬೇರೆ ಪಕ್ಷ ಅವರೆಲ್ಲ ಹೇಳ್ಕೊಂಡು ಸೇರಿಸ್ತಾ ಇದ್ದೀರಲ್ಲ ಅಂತ. ಫಾರ್ ಎಕ್ಸಾಂಪಲ್ ನಿಮ್ಮ ನಾರಾಯಣ್ ರಾಣೆ ಆಗಲಿ, ಚವಾನ್ ಆಗಲಿ, ಕರ್ನಾಟಕದ ಜನಾರ್ದನ್ ರೆಡ್ಡಿ ಆಗಲಿ, ಅಥವಾ ನಿಮ್ಮ ಬಿಶ್ವಾಸ್ ಶರ್ಮಾ ಆಗಲಿ, ಎಲ್ಲರೂ ಹೇಳ್ತಾರೆ ಇವರೆಲ್ಲ ಸೇರಿಸ್ಕೊಂಡು ಬಿಟ್ಟರು. ನಮ್ಮಲ್ಲಿ ಯಾರು ಪಾರ್ಟಿ ಬರ್ತಾರೆ ಅವರೆಲ್ಲ ಸೇರಿಸ್ತೇವೆ ಅಂತ ಒಪ್ಕೊಂಡು. ಸೊ ಪಾರ್ಟಿ ವಿತ್ ಡಿಫರೆನ್ಸ್ ನಾರಾಯಣಸ್ವಾಮಿ ಅವರು ಒಪ್ಕೊಳ್ತಾರ. 2014 UPA ಸರ್ಕಾರವನ್ನು ಕಿತ್ತೆಸಿಬೇಕು ಅನ್ನುವ ಆಕ್ರೋಶ ಇತ್ತು. ಭ್ರಷ್ಟಾಚಾರ ಅದು ಎಲ್ಲ ಸೇರ್ಕೊಂಡು ಆಕ್ರೋಶ. ಅಂಡರ್ಟೋನ್ ವಾಸ್ ಕಾಂಗ್ರೆಸ್ ಬೇಡ ಅಂತ. ಕಾಂಗ್ರೆಸ್ ಬೇಡ, 2014 ಕರಪ್ಷನ್ಗೋಸ್ಕರ ಕಾಂಗ್ರೆಸ್ ಬೇಡ. 2014 ಚುನಾವಣೆ ನಡೀತು. 2019 ರಾಷ್ಟ್ರದ ಭದ್ರತೆಯ ವಿಷಯದ ಮೇಲೆ ನಡೀತು. ಈ ಸಲ ಆ ಚುನಾವಣೆ ರಾಮ ಮಂದಿರದ ಮೇಲೆ ನಡೆಯುತ್ತೆ ಅನ್ನುವ ನಿರೀಕ್ಷೆ ನಿಮಗಿತ್ತು, ಅದು ಆಗಲಿಲ್ಲ. ಒಪ್ಕೊಳ್ತೀರಾ? ಇಲ್ಲ, ನಾವು ಅದನ್ನು ಇಶ್ಯೂ ಮಾಡಲೇ ಇಲ್ಲ. ನಾವು ಮಾಡಲಿಲ್ಲ, ಇಶ್ಯೂ ಮಾಡಲಿಲ್ಲ. ಅದು ನಾವು ನಮ್ಮ ರಾಮ ಮಂದಿರ ಕಟ್ಟಿದ್ವಿ ಅನ್ನೋದು ಇಶ್ಯೂ ಮಾಡಲಿಲ್ಲ. ಒಂದು. ಎರಡನೇದೇನಂತಂದರೆ, ಇಷ್ಟೆಲ್ಲ ನಾವು ಮಾತಾಡಿದ್ವಿ.
ಹೋಗ್ಲಿ BJP ಬೇಕಿಲ್ಲ, ಕಾಂಗ್ರೆಸ್ ಬೇಕು ಅನ್ನೋ ಒಂದು ಇದು ಎಲ್ಲಾದ್ರೂ ಬಂತ? ವಾತಾವರಣ ಬಂತ? ಯಾವ್ದಾದ್ರು ವಾತಾವರಣ ಬಂತ? ಐ ಅಗ್ರಿ. ಎಲ್ಲೂ ಯಾವುದೂ ಬಂದಿಲ್ಲ. ಬಟ್ ಇಲ್ಲೇನಾಗಿದೆ ಅಂತಂದ್ರೆ ಮೋದಿಗೆ 3ನೇ ಅವಧಿಗೂ ಬೇಕು ಅನ್ನೋದು ಇತ್ತೇ ಹೊರತು ಇನ್ನೊಂದು ಪಕ್ಷಕ್ಕೂ ನಾವು ಅವಕಾಶ ಕೊಡಬೇಕು, ಇವರು ಸರಿಯಾಗಿ ಮಾಡಲಿಲ್ಲ, ಇವ್ರ ಮೇಲೆ ಇಂಥ ಅಪಾದನೆ ಇದೆ, ಇಂಥ ಭ್ರಷ್ಟಾಚಾರ ಮಾಡಿದ್ರು, ಇದ್ಯಾವುದು ಬರಲಿಲ್ಲಲ್ಲ. ಆದ್ದರಿಂದ ಬೇರೆಯವರಿಗಿಂತ ಬೇರೆ ಪಕ್ಷಗಳಿಗಿಂತ ಮೋದಿಯ ಆಡಳಿತ ಬೆಟರು. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಲಿಕೆ ಮಾಡಿದ್ರು, ರಾಷ್ಟ್ರದಲ್ಲಿ ನಾವು ಚಿಂತೆ ಮಾಡಿದ್ರು, ಅವರ ಅವಶ್ಯಕತೆ ಈಗಿದೆ ಅಂತಕ್ಕಂಥದ್ದು ಸಹಜವಾಗಿ ನಾನು ಜನರು. ಕೇರಳದವ್ರ ಜೊತೆಗೆ ಯಾರ್ದ್ರ ಜೊತೆ ಮಾತಾಡ್ತಿದ್ದೆ ರೀ. ಕೇರಳದಲ್ಲಿ ಮಲ್ಲಪುರಂ ಒಂದು ಬಿಟ್ಟರೆ ಬೇರೆ ಎಲ್ಲ ಯಾವ ಕ್ಷೇತ್ರದಲ್ಲಿ ಮೋದಿ ನಿಂತ್ಕೊಂಡ್ರು ಗೆಲ್ತಾರೆ, ಬಟ್ BJP ಗೆಲ್ಲೋದಿಲ್ಲ ಅಲ್ಲಿ ಅಂತ. ಮೋದಿ ಪಾಪ್ಯುಲಾರಿಟಿನ ಪ್ರಶ್ನೆ ಮಾಡ್ತಿಲ್ಲ ಇಲ್ಲಿ. ಮಲ್ಲಪುರಂ ಬಿಟ್ಟರೆ ಬೇರೆ ಯಾವ ಕ್ಷೇತ್ರದಲ್ಲಿ ಮೋದಿ ನಿಂತ್ಕೊಂಡ್ರು ಕೇರಳದಲ್ಲಿ ಗೆಲ್ತಾರೆ, ಬಟ್ BJP ಗೆಲ್ಲುತ್ತಾ ಅಂದ್ರೆ BJP ಇನ್ನೂ ಟಫ್ ಟೈಮ್ ಇದೆ ಸರ್. ಇನ್ನು ಅಲ್ಲಿ more than 50% ಮುಸ್ಲಿಮ್ಸ್ ಇದ್ದಾರೆ ಈ ಅಜಿತ್, ಕ್ಷೇತ್ರದ. ಅಜಿತ್, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿ ಮಧ್ಯರಾತ್ರಿ ಯಾವಾಗಲೂ ಅಮಿತ್ ಶಾ ಮಧ್ಯರಾತ್ರಿ ಮೀಟಿಂಗ್ ಮಾಡೋದು, ಕಾರ್ಯಕರ್ತರ ಮೀಟಿಂಗ್ ಮಾಡಿದ್ರಂತೆ, ಇಂಡೋರ್ ಮೀಟಿಂಗ್ ಮಾಡಿದಾಗ ಅಲ್ಲಿ ಆ ಮೀಟಿಂಗಲ್ಲಿ ಇದ್ದವ್ರು ನನಗೆ ಹೇಳಿದ್ರು, ಯಾರೆಲ್ಲ ಪಕ್ಷದ ಕ್ಯಾಡ್ರಿಂದ ಬಂದವರು ಅಂದಾಗ ಒಂದು 4-5 ಜನ ಕೈ ಎತ್ತಿದ್ರಂತೆ. ಸಂಘದ ಕ್ಯಾಡ್ರಿಂದ ಯಾರು ಬಂದವರು ಅಂತಂದಾಗ ತುಂಬ ಜನ ಕೈ ಎತ್ತಿದ್ರಂತೆ. ಆಗ ಅಮಿತ್ ಶಾನೇ ಅಂದ್ರಂತೆ, ಇನ್ನು 500 ವರ್ಷ ಹೋದ್ರೂ ನಾವು ಇಲ್ಲಿ BJP ಕಟ್ಟಕ್ಕಾಗಲ್ಲ, ಹಿಂಗಾದ್ರೆ ಇಲ್ಲಿ ಬರೀ ಒಂದು ಕ್ಯಾಡರ್ ಅಲ್ಲ, ಕಾರ್ಯಕರ್ತರ ಕ್ಯಾಡರ್ಗಳು ಆಗಬೇಕು, ಆ ಕ್ಯಾಡರ್ನ ಮಾಡುವಲ್ಲಿ ನಾವು ವಿಫಲರಾಗಿದ್ದೀವಿ, ಅದು ಮಾಡಿದ್ದು ಇದು ಮಧ್ಯರಾತ್ರಿ 2 ಗಂಟೆ ನಡೆದಂಥ ಮೀಟಿಂಗಲ್ಲಿ ಇದ್ದವ್ರು ನನಗೆ ಹೇಳಿರೋದು. ಹಾಗಾಗಿ ನೀವು ಹೇಳ್ದಂಗೆ ರಾಮ ಮಂದಿರ ಟೇಕನ್ ಫಾರ್ ಗ್ರಾಂಟೆಡ್, ನಮಗೆ ಬೇಗ ಬಂದೇ ಬರುತ್ತೆ. ಕ್ರೆಡಿಟ್ ಸಹಜವಾಗಿ ಯಾರೇನೇ ಹೇಳಿ BJPನ ಕೊಟ್ಟ ಮಾತು ಉಳಿಸ್ಕೊತು ಅನ್ನೋ ಕ್ರೆಡಿಟ್ಗಳು ತಗೊಳ್ತಾ ಇದೆ, ಅದು ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಯಾವತ್ತು ಮ್ಯಾನಿಫೆಸ್ಟೋ ಫಸ್ಟ್ ಆಫ್ ಆಲ್ ತಂದವರು ಯಾರು? ರಾಮ ಮಂದಿರ ಕಟ್ತೀನಿ ತಂದವರೇ ನೀವು ಕ್ರೆಡಿಟ್ ತಗೋಬೇಡಿ. ಅದನ್ನ ಸಹಜ ಬೈ ಡಿಫಾಲ್ಟ್ ಬಂದೇ ಬಿಡುತ್ತೆ ಅನ್ನೋ ಭ್ರಮೆಯಲ್ಲಿದ್ರು. 370 ಆಗ್ಲಿ ಇವರು ಇಶ್ಯೂ ಮಾಡಿಲ್ಲ ಅಂತಲ್ಲ ಅಜಿತ್, ಅದು ಪಕ್ಷದ ತೀರ್ಮಾನ. ಅಜಿತ್ ಇವರು ಪಕ್ಷದ ಹುಟ್ಟಿನಿಂದ ಇಲ್ಲಿಯವರೆಗೂ ನಾವು ಜನರಿಗೆ ಕೊಟ್ಟ ಭರವಸೆ ಅದು. ಅಲ್ಲಲ್ಲ, ನೀವು ರಾಮ ಮಂದಿರನ ಇಶ್ಯೂ ಮಾಡಿಲ್ಲ, ಚುನಾವಣೆ ಇಶ್ಯೂ ಮಾಡಿಲ್ಲ ಅನ್ನೋದನ್ನ ಅದು ಸುಳ್ಳು. ಆದರೆ ನಿಮ್ಗೆ ಬೈ ಡಿಫಾಲ್ಟ್ ಬಂದ್ಬಿಡುತ್ತೆ ಅಂತ ಭ್ರಮೆಯಲ್ಲಿದ್ರಿ. ಚುನಾವಣೆ ನಾವು ರಾಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.